ಸ್ಟೇಡಿಯಂನಲ್ಲಾದ ಕಾಲ್ತುಳಿತಕ್ಕೆ ಆರ್ಸಿಬಿಯೇ ಹೊಣೆ. ಆರ್ಸಿಬಿ ಮೇಲೆ ಹೊಣೆ ಹೊರಿಸದೆ ಸಿಎಟಿ. ಆರ್ಸಿಬಿ ಉಂಟು ಮಾಡಿದ ಜನದಟ್ಟಣೆಯಿಂದಾಗಿಯೇ ಈ ಅವಘಡ ಸಂಭವಿಸಿದೆ. ಪೊಲೀಸರು ಇತರರಂತೆ ಮನುಷ್ಯರೇ ಅಂತ ಹೇಳಿ ಸಿಎಟಿ ಪ್ರತಿಕ್ರಿಯೆ ನೀಡಿದೆ. ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧಿಕರಣ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅವರು ತಮ್ಮನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮೊರೆ ಹೋಗಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಇವತ್ತು ಅದಕ್ಕೆ ಸಂಬಂಧಪಟ್ಟ ಆದೇಶವನ್ನ ಓದುವ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಆರ್ಸಿಬಿ ಹೊಣೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದೆ. ಅಮಾನತು ಆದೇಶವನ್ನ ಪ್ರಶ್ನಿಸಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮೊರೆ ಹೋಗಿದ್ರು. ಅದರ ಆದೇಶವನ್ನ ಇವತ್ತು ಕೋರ್ಟ್ ಪ್ರಕಟಿಸಿದೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಆರ್ಸಿಬಿಯೇ ಹೊಣೆ, ಪೊಲೀಸರಲ್ಲ ಅಂತ ಹೇಳಿ ಆದೇಶವನ್ನ ನೀಡಿದೆ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ, ಪೊಲೀಸರನ್ನ ಸಸ್ಪೆಂಡ್ ಮಾಡುವ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಇದರ ಜೊತೆಯಲ್ಲೇ ವಿಕಾಸ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿದ್ದ ಆದೇಶವನ್ನ ಕೂಡ ರದ್ದು ಮಾಡಿದೆ. ಹಾಗೆ ಸರ್ಕಾರ ಇನ್ನುಳಿದ ಐಪಿಎಸ್ ಅಧಿಕಾರಿಗಳ ಸಸ್ಪೆನ್ಷನ್ ವಿಚಾರದಲ್ಲೂ ಇಂಥದ್ದೇ ನಿಲುವಿಗೆ ಬರೋದು ಸೂಕ್ತ ಅನ್ನೋ ಸಂದೇಶವನ್ನ ಕೋರ್ಟ್ ರವಾನೆ ಮಾಡಿದೆ. ಆರ್ಸಿಬಿಯೇ ಹೊಣೆ ಕಾಲ್ತುಳಿತಕ್ಕೆ ಅನ್ನೋ ವಿಚಾರವನ್ನ ಕೂಡ ಇವತ್ತು ಸಿಎಟಿ ತನ್ನ ಆದೇಶ ಪ್ರಕಟಣೆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನೆಕ್ಟ್ ಆಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ ಅಭಿಷೇಕ್. ಒಂದು ಕಡೆ ಪೊಲೀಸರ ಅಮಾನತಿನ ಶಿಕ್ಷೆ ಏನು ಸರ್ಕಾರ ವಿಧಿಸಿತ್ತು, ಅದನ್ನ ರೀಕನ್ಸಿಡರ್ ಮಾಡಬೇಕು ಅನ್ನೋ ಸಲಹೆ, ವಿಕಾಸ್ ಕುಮಾರ್ ಅವರ ಅಮಾನತಿನ ಆದೇಶ ರದ್ದು. ಇದರ ಜೊತೆಗೆ ಮೇಜರ್ ಪಾಯಿಂಟ್ ಅಂದ್ರೆ ಕಾಲ್ತುಳಿತಕ್ಕೆ ಆರ್ಸಿಬಿ ಕಾರಣ ಅನ್ನೋ ಮಾಹಿತಿ ಉಲ್ಲೇಖ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಮೊದಲನೇದಾಗಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ವಿಕಾಸ್ ಅವರು ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ. ಯಾಕಂದ್ರೆ ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಅವರನ್ನ ವಿನಾಕಾರಣ ಸಸ್ಪೆಂಡ್ ಮಾಡಲಾಗಿರುತ್ತೆ ಅನ್ನೋದು ಬೇಸರ ಇಡೀ ಬೆಂಗಳೂರಿಗೆ ಇರುವಂತದ್ದು. ಈ ವಿಚಾರದಲ್ಲಿ ಆರ್ಸಿಬಿ ರವರ ನಾಯಕತ್ವದಿಂದ ಗೆದ್ದಂತ ಮ್ಯಾಚ್ ಅನ್ನ ಅದಾದ ನಂತರ ಸೆಲೆಬ್ರೇಷನ್ ಅನ್ನ ಆಯೋಜನೆ ಮಾಡೋದಕ್ಕೆ ಮೊದಲನೇದಾಗಿ ಆರ್ಸಿಬಿ ತಂಡ ಯಾವುದೇ ಪೂರ್ವಾನುಮತಿಯನ್ನ ಪಡೆದಿರಲಿಲ್ಲ ಅನ್ನೋದು ಈ ಒಂದು ವಾದದಲ್ಲಿ ಇವತ್ತು ಮಂಡನೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಂಡಿರಲಿಲ್ಲ, ಯಾವುದೇ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ಮೊದಲೇ ನೀಡಿರಲಿಲ್ಲ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಒಂದು ಥಮ್ಸ್ ಅಪ್ ಕೊಡೋಕ್ಕೂ ಮೊದಲು, ಅಂದ್ರೆ ಅನುಮತಿಯನ್ನ ನೀಡೋದಕ್ಕೂ ಮೊದಲೇ ಆರ್ಸಿಬಿ ಈ ಒಂದು ಯಾತ್ರೆಯನ್ನ ಮಾಡ್ತೇವೆ ಅಂತ ತಿಳಿಸಿತ್ತು. ಇದು ಒಂದು ಭಾಗ ಆಗುತ್ತೆ. ಮತ್ತೊಂದು ಭಾಗದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿ ರವರ ವೆಬ್ಸೈಟ್ ಇರ್ಬೋದು, ಪೇಜ್ ಇರ್ಬೋದು, ಅಲ್ಲಿ ಫ್ರೀ ಪಾಸ್ ಗಳನ್ನ ಕೊಡಲಾಗುತ್ತೆ ಅಂತ ತಿಳಿಸಿದ್ರು. ಅದಾದ ನಂತರ ಲಾಟರಿ ಸಿಸ್ಟಮ್ ಮುಖಾಂತರ ಕೂಡ ಟಿಕೆಟ್ ಗಳನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ 35,000 ಜನ ಸೇರುವಂತ ಜಾಗದಲ್ಲಿ 3 ಲಕ್ಷ ಜನ ಸೇರಿದ್ರು ಅನ್ನೋದು ಅಂಶದಲ್ಲಿ ಉಲ್ಲೇಖ ಆಗಿರೋದ್ರಿಂದ ಪೊಲೀಸ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸ್ಟೇಡಿಯಂನಲ್ಲಾದ ಕಾಲ್ತುಳಿತಕ್ಕೆ ಆರ್ಸಿಬಿಯೇ ಹೊಣೆ. ಆರ್ಸಿಬಿ ಮೇಲೆ ಹೊಣೆ ಹೊರಿಸದೆ ಸಿಎಟಿ. ಆರ್ಸಿಬಿ ಉಂಟು ಮಾಡಿದ ಜನದಟ್ಟಣೆಯಿಂದಾಗಿಯೇ ಈ ಅವಘಡ ಸಂಭವಿಸಿದೆ. ಪೊಲೀಸರು ಇತರರಂತೆ ಮನುಷ್ಯರೇ ಅಂತ ಹೇಳಿ ಸಿಎಟಿ ಪ್ರತಿಕ್ರಿಯೆ ನೀಡಿದೆ. ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧಿಕರಣ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅವರು ತಮ್ಮನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮೊರೆ ಹೋಗಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಇವತ್ತು ಅದಕ್ಕೆ ಸಂಬಂಧಪಟ್ಟ ಆದೇಶವನ್ನ ಓದುವ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಆರ್ಸಿಬಿ ಹೊಣೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದೆ. ಅಮಾನತು ಆದೇಶವನ್ನ ಪ್ರಶ್ನಿಸಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮೊರೆ ಹೋಗಿದ್ರು. ಅದರ ಆದೇಶವನ್ನ ಇವತ್ತು ಕೋರ್ಟ್ ಪ್ರಕಟಿಸಿದೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಆರ್ಸಿಬಿಯೇ ಹೊಣೆ, ಪೊಲೀಸರಲ್ಲ ಅಂತ ಹೇಳಿ ಆದೇಶವನ್ನ ನೀಡಿದೆ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ, ಪೊಲೀಸರನ್ನ ಸಸ್ಪೆಂಡ್ ಮಾಡುವ ನಿರ್ಧಾರ
ಸರಿಯಲ್ಲ ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಇದರ ಜೊತೆಯಲ್ಲೇ ವಿಕಾಸ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿದ್ದ ಆದೇಶವನ್ನ ಕೂಡ ರದ್ದು ಮಾಡಿದೆ. ಹಾಗೆ ಸರ್ಕಾರ ಇನ್ನುಳಿದ ಐಪಿಎಸ್ ಅಧಿಕಾರಿಗಳ ಸಸ್ಪೆನ್ಷನ್ ವಿಚಾರದಲ್ಲೂ ಇಂಥದ್ದೇ ನಿಲುವಿಗೆ ಬರೋದು ಸೂಕ್ತ ಅನ್ನೋ ಸಂದೇಶವನ್ನ ಕೋರ್ಟ್ ರವಾನೆ ಮಾಡಿದೆ. ಆರ್ಸಿಬಿಯೇ ಹೊಣೆ ಕಾಲ್ತುಳಿತಕ್ಕೆ ಅನ್ನೋ ವಿಚಾರವನ್ನ ಕೂಡ ಇವತ್ತು ಸಿಎಟಿ ತನ್ನ ಆದೇಶ ಪ್ರಕಟಣೆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನೆಕ್ಟ್ ಆಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ ಅಭಿಷೇಕ್. ಒಂದು ಕಡೆ ಪೊಲೀಸರ ಅಮಾನತಿನ ಶಿಕ್ಷೆ ಏನು ಸರ್ಕಾರ ವಿಧಿಸಿತ್ತು, ಅದನ್ನ ರೀಕನ್ಸಿಡರ್ ಮಾಡಬೇಕು ಅನ್ನೋ ಸಲಹೆ, ವಿಕಾಸ್ ಕುಮಾರ್ ಅವರ ಅಮಾನತಿನ ಆದೇಶ ರದ್ದು. ಇದರ ಜೊತೆಗೆ ಮೇಜರ್ ಪಾಯಿಂಟ್ ಅಂದ್ರೆ ಕಾಲ್ತುಳಿತಕ್ಕೆ ಆರ್ಸಿಬಿ ಕಾರಣ ಅನ್ನೋ ಮಾಹಿತಿ ಉಲ್ಲೇಖ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಮೊದಲನೇದಾಗಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ವಿಕಾಸ್ ಅವರು ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ. ಯಾಕಂದ್ರೆ ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಅವರನ್ನ ವಿನಾಕಾರಣ ಸಸ್ಪೆಂಡ್ ಮಾಡಲಾಗಿರುತ್ತೆ ಅನ್ನೋದು ಬೇಸರ ಇಡೀ ಬೆಂಗಳೂರಿಗೆ ಇರುವಂತದ್ದು. ಈ ವಿಚಾರದಲ್ಲಿ ಆರ್ಸಿಬಿ ರವರ ನಾಯಕತ್ವದಿಂದ ಗೆದ್ದಂತ ಮ್ಯಾಚ್ ಅನ್ನ ಅದಾದ ನಂತರ ಸೆಲೆಬ್ರೇಷನ್ ಅನ್ನ ಆಯೋಜನೆ ಮಾಡೋದಕ್ಕೆ ಮೊದಲನೇದಾಗಿ ಆರ್ಸಿಬಿ ತಂಡ ಯಾವುದೇ ಪೂರ್ವಾನುಮತಿಯನ್ನ ಪಡೆದಿರಲಿಲ್ಲ ಅನ್ನೋದು ಈ ಒಂದು ವಾದದಲ್ಲಿ ಇವತ್ತು ಮಂಡನೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಂಡಿರಲಿಲ್ಲ, ಯಾವುದೇ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ಮೊದಲೇ ನೀಡಿರಲಿಲ್ಲ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಒಂದು ಥಮ್ಸ್ ಅಪ್ ಕೊಡೋಕ್ಕೂ ಮೊದಲು, ಅಂದ್ರೆ ಅನುಮತಿಯನ್ನ ನೀಡೋದಕ್ಕೂ ಮೊದಲೇ ಆರ್ಸಿಬಿ ಈ ಒಂದು ಯಾತ್ರೆಯನ್ನ ಮಾಡ್ತೇವೆ ಅಂತ ತಿಳಿಸಿತ್ತು. ಇದು ಒಂದು ಭಾಗ ಆಗುತ್ತೆ. ಮತ್ತೊಂದು ಭಾಗದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿ ರವರ ವೆಬ್ಸೈಟ್ ಇರ್ಬೋದು, ಪೇಜ್ ಇರ್ಬೋದು, ಅಲ್ಲಿ ಫ್ರೀ ಪಾಸ್ ಗಳನ್ನ ಕೊಡಲಾಗುತ್ತೆ ಅಂತ ತಿಳಿಸಿದ್ರು. ಅದಾದ ನಂತರ ಲಾಟರಿ ಸಿಸ್ಟಮ್ ಮುಖಾಂತರ ಕೂಡ ಟಿಕೆಟ್ ಗಳನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ 35,000 ಜನ ಸೇರುವಂತ ಜಾಗದಲ್ಲಿ 3 ಲಕ್ಷ ಜನ ಸೇರಿದ್ರು ಅನ್ನೋದು ಅಂಶದಲ್ಲಿ ಉಲ್ಲೇಖ ಆಗಿರೋದ್ರಿಂದ ಪೊಲೀಸ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸ್ಟೇಡಿಯಂನಲ್ಲಾದ ಕಾಲ್ತುಳಿತಕ್ಕೆ ಆರ್ಸಿಬಿಯೇ ಹೊಣೆ, ಆರ್ಸಿಬಿ ಮೇಲೆ ಹೊಣೆ ಹೊರಿಸದೆ ಸಿಎಟಿ. ಆರ್ಸಿಬಿ ಉಂಟು ಮಾಡಿದ ಜನದಟ್ಟಣೆಯಿಂದಾಗಿಯೇ ಈ ಅವಘಡ ಸಂಭವಿಸಿದೆ. ಪೊಲೀಸರು ಇತರರಂತೆ ಮನುಷ್ಯರೇ ಅಂತ ಹೇಳಿ ಸಿಎಟಿ ಪ್ರತಿಕ್ರಿಯೆ ನೀಡಿದೆ. ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅವರು ತಮ್ಮನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮೊರೆ ಹೋಗಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯ